Hello guys, welcome to PS Chem Academy. So in this video I'm going to discuss the most important one of the physical chapter, that is chemical kinetics. So you already knew that it carries 13 marks. You already revised all the important questions, everything. So but here I wanted to revise some of the most important MCQs, so along with the concepts, right? So this is like a revision. So here I will discuss the around 20 I think 20 MCQs and fill in the blanks. So in the next video I am going to revise the numerical problems also. Okay, so first thing I want, the first question is like this: half-life period is independent of the initial concentration of the reactant for first order, second order, zero order, third order ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಕ್ವಶನ್ಸು ನಿಮಗೆ ಎಮ್ ಸಿ ಕ್ಯೂ ಅಲ್ಲಿ ಬರ್ತದೆ, ಯು ಶುಡ್ ರಿಮೆಂಬರ್. ಸೊ ಹಿಂಗೆ ಬಂದರೆ ಇದೆಲ್ಲ ರಿಮೆಂಬರಿಂಗ್ ಬೇಸ್ಡ್. ಇದು ಹಾಫ್ ಲೈಫ್ ಪೀರಿಯಡ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಇನಿಷಿಯಲ್ ಕಾನ್ಸಂಟ್ರೇಷನ್. ಯಾವ ರಿಯಾಕ್ಷನಿಗೆ ಹಿಂಗಿರ್ತದೆ ಅಂತ ಹೇಳಿದರೆ, ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಯು ಶುಡ್ ರಿಮೆಂಬರ್. ದಿಸ್ ಈಸ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ನೋಡಿ, half life period is independent of the initial concentration, so this is exclusively for the first order reaction. This is exclusively for the first order reaction. So then what about the zero order reaction? You should remember this zero order reaction, which is depends upon the initial concentration. How it is depends? This is linearly ಅಥವಾ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಈಗ ಇನಿಷಿಯಲ್ ಕಾನ್ಸಂಟ್ರೇಷನ್ ಜಾಸ್ತಿ ಆದರೆ ಟಿ ಆಫ್ದು ಜಾಸ್ತಿ ಆಗ್ತದೆ ಎಲ್ಲಿ, ಝೀರೋ ಆರ್ಡರ್ ರಿಯಾಕ್ಷನಲ್ಲಿ. ಬಟ್ ನೀವು ಎಷ್ಟಾರು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆರು ಮಾಡಿರಿ, ಡಿಕ್ರೀಸ್ ಆರು ಮಾಡಿರಿ, ದಿಸ್ ಹಾಫ್ ಲೈಫು ಅದ್ರ ಮೇಲೆ ಡಿಪೆಂಡ್ ಆಗಿರಲ್ಲ, ಇಂಡಿಪೆಂಡೆಂಟ್ ಆಗಿರ್ತದೆ. ಅಂದರೆ ಸೊ ದಟ್ ಈಸ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ದೇರ್ ಫಾರ್ ಯುವರ್ ಆನ್ಸರ್ ಈಸ್ ಎ, ಆಪ್ಷನ್ ಎ, ಫಸ್ಟ್ ಆರ್ಡರ್ ರಿಯಾಕ್ಷನ್. ನೆಕ್ಸ್ಟ್ ಕ್ವಶನ್ ಇಸ್ ಲೈಕ್ ದಿಸ್: ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಅಕ್ಸೆಪ್ಟೇಬಲ್ ವ್ಯಾಲ್ಯೂ ಆಫ್ ಮಾಲಿಕ್ಯುಲಾರಿಟಿ? ಸೊ ಈಗ ನಿಮಗೆ ಗೊತ್ತಿದೆ ಮಾಲಿಕ್ಯುಲಾರಿಟಿ ಅಂತಂದ್ರೆ ಏನೋ ಡೆಫಿನೇಷನ್ ಓದಿರ್ತೀರಿ. ಮಾಲಿಕ್ಯುಲಾರಿಟಿ ಇಟ್ ಇಸ್ ನಥಿಂಗ್ ಬಟ್ ದಿ ನಂಬರ್ ಆಫ್ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ವಿಚ್ ಈಸ್ ಇನ್ವಾಲ್ವ್ಡ್ ಇನ್ ದಿ ಪರ್ಟಿಕ್ಯುಲರ್ ರಿಯಾಕ್ಷನ್. ಅದಕ್ಕೆ ಏನಂತಾರೆ ಮಾಲಿಕ್ಯುಲಾರಿಟಿ ಅಂತಾರೆ. ಸೊ ಈಗ ಅಕ್ಸೆಪ್ಟೇಬಲ್ ವ್ಯಾಲ್ಯೂ ಯಾವುದು ಅಂತ ಕೇಳಿದ್ದಾರೆ. ಸೊ ಈಗ ಒಂದಿಷ್ಟು ಕಂಡೀಷನ್ಸ್ ಇದೆ. ಮಾಲಿಕ್ಯುಲಾರಿಟಿ ಏನಿರ್ತದೆ, ಇಟ್ ಕ್ಯಾನಾಟ್ ಬಿ ಝೀರೋ ಇರ್ತದೆ, ಹೌದಲ್ಲ? ಸೊ ನೆಕ್ಸ್ಟ್, ಇಟ್ ಕ್ಯಾನಾಟ್ ಬಿ ಫ್ರ್ಯಾಕ್ಷನ್ನು ಇರಲ್ಲ. ಆ್ಯಂಡ್ ಯು ಶುಡ್ ರಿಮೆಂಬರ್ ಇಟ್ ಕ್ಯಾನಾಟ್ ಬಿ ಮೋರ್ ದೆನ್ 3. It cannot be more than 3. So therefore what is your answer? So which of the following is an acceptable ಅಂತ ಹೇಳಿದ್ದಾರೆ. ಸೊ ಈಗ ನೋಡ್ರಿ, ಇದು ಮೋರ್ ದೆನ್ 3 ಐತಿ ಅಂದರೆ ದಿಸ್ ಇಸ್ ನಾಟ್. ಕ್ಯಾನಾಟ್ ಬಿ ಝೀರೋ ಅಂತ ಹೇಳಿದ್ರೆ ದಿಸ್ ಇಸ್ ಆಲ್ಸೋ ರಾಂಗ್. ಸೊ ಇಟ್ ಕ್ಯಾನಾಟ್ ಬಿ ಫ್ರಾಕ್ಷನ್ ಅಂತ ಹೇಳಿದ್ರೆ ದೇರ್ ಫಾರ್ ಆಪ್ಷನ್ ಈಸ್ ನಾಟ್ ದಿ ಆನ್ಸರ್. ಆಪ್ಷನ್ ಸಿ ಈಸ್ ನಾಟ್ ದಿ ಆನ್ಸರ್. ಸೊ ದೇರ್ ಫಾರ್ ವಾಟ್ ಈಸ್ ದ ಆನ್ಸರ್? ಆಪ್ಷನ್ ಡಿ, 2 ಈಸ್ ದಿ acceptable value for the molecularity. Remember, okay. So then order of the reaction is determined. You already knew that balanced chemical equation ಇಂದನೂ ಅಲ್ಲ, unbalanced chemical equation ಇಂದನೂ ಅಲ್ಲ, thermochemical equation ಅಂತೂ ಅಲ್ವೇ ಅಲ್ಲ. ಸೊ ವಾಟ್ ಈಸ್ ಯುವರ್ ಆನ್ಸರ್? ಎಕ್ಸ್ಪೆರಿಮೆಂಟಲ್ ರೇಟ್ ಇಕ್ವೇಷನ್. ನೋಡಿ, ಸೊ ನಿಮಗೆ ಎಕ್ಸಾಮಲ್ಲಿ ಯಾವುದಾದ್ರು ಒಂದು ರಿಯಾಕ್ಷನ್ ಕೊಟ್ಟು ಇದು ಯಾವ ಆರ್ಡರ್ ಅಂತ ಕೇಳಿದರೆ, ಸೊ ಎಕ್ಸಾಮಲ್ಲಿ ನಮಗೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕಂತೂ ಆಗೋದಿಲ್ಲ, ಹೌದಾ? ಸೊ ಅದಕ್ಕೆ ಏನು ಮಾಡಬೇಕು, ಒಂದಿಷ್ಟು ಝೀರೋ ಆರ್ಡರಿಗೆ, ಫಸ್ಟ್ ಆರ್ಡರ್ಗೆ ಒಂದಿಷ್ಟು ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್ ನಾವು ನೆನ್ಪಿಟ್ಕೊಳ್ಳೇಬೇಕು. ಯಾಕಂದರೆ ಅದು ಎಕ್ಸ್ಪೆರಿಮೆಂಟಲ್ ಡಿಟರ್ಮೆಂಟ್, ಅರ್ಥ ಆಯ್ತಾ? ಸೊ ಈಗ ಝೀರೋ ಆರ್ಡರ್ಗೆ ಯಾವ ರಿಯಾಕ್ಷನ್ ಕೊಟ್ಟಿದ್ದಾರೆ, ಯು ಶುಡ್ ರಿಮೆಂಬರ್. ಫಸ್ಟ್ ಆರ್ಡರ್ಗೆ ಯಾವ್ದು ಕೊಟ್ಟಿದ್ದಾರೆ, ಯು ಶುಡ್ ರಿಮೆಂಬರ್. ಕ್ಲಿಯರ್? ಓಕೆ. ಸೊ ದೇರ್ ಫಾರ್ ಆರ್ಡರ್ ಆಫ್ ದ ರಿಯಾಕ್ಷನ್ it is determined by the experimentally. Next, the value of energy of activation for the radioactive decay is, you should remember the activation energy for the radioactive decay, so which is always almost zero irtade. You should remember it is always almost zero. So then we go for the next question. So the next question is like this: acid hydrolysis of ethyl acetate is an example for, remember. ನೋಡಿ, ಸೊ ಈ ಥರ ಒಂದಿಷ್ಟು ರಿಮೆಂಬರ್ ಬೇಸ್ಡ್ ಎಕ್ಸಾಂಪಲ್ಸು ನಿಮಗೆ ಕೇಳ್ತಾರೆ. ಸೊ ಈಗ ಆ್ಯಸಿಡ್ ಹೈಡ್ರೋಲಿಸಿಸ್ ಆಫ್ ಇಥೈಲ್ ಎಸ್ಟೇಟು ನೋಡಿದರೆ ಇದು ಝೀರೋ ಆರ್ಡರು ಅಲ್ಲ, ಫಸ್ಟ್ ಆರ್ಡರು ಅಲ್ಲ, ಸೆಕೆಂಡ್ ಆರ್ಡರು ಅಲ್ಲ, ಫ್ರ್ಯಾಕ್ಷನಲ್ ಆರ್ಡರ್ ಅಂತೂ ಅಲ್ವೇ ಅಲ್ಲ. ಸೊ ವಾಟ್ ಈಸ್ ದ ಕರೆಕ್ಟ್ ಆರ್ಡರ್ ಹಿಯರ್? ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ನಿಮ್ಮ ಬುಕ್ಕಲ್ಲಿ 2 ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಒಂದು ಹೈಡ್ರೋಲಿಸಿಸ್ ಆಫ್ ಇಥೈಲ್ ಎಸಿಟೇಟು, ಇನ್ನೊಂದು inversion of cane sugar. These are exclusively for the pseudo first order reaction, you should remember. So therefore acid hydrolysis of ethyl acetate is an example for pseudo first order reaction. Option B is correct. Next one, for the reaction 2A plus 3B
gives rise to 4C plus D. Which of the following does not express the average rate of the reaction ಅಂತ ಕೇಳಿದ್ದಾರೆ. ಈಗ ನೋಡಿ ನಾವು ಒಂದು ಟ್ರಿಕ್ ಹೇಳ್ಕೊಡ್ತೇನೆ. ರಿಯಾಕ್ಟಂಟಲ್ಲಿದ್ದರೆ ಅದು ಯಾವಾಗಲೂ ಮೈನಸ್ ಆಗಿರ್ತದೆ, ಪ್ರಾಡಕ್ಟ್ ಸೈಡು ಪಾಸಿಟಿವ್. ಪಿ ಶುಡ್ ರಿಮೆಂಬರ್, ಪ್ರಾಡಕ್ಟ್ ಅಂದರೆ ಪಾಸಿಟಿವ್ ಇರ್ತದೆ ಯಾವಾಗಲೂ. ಅರ್ಥ ಆಯ್ತಾ? ಸೊ ಇದರದ್ದು ರೇಟ್ ಆಫ್ ರಿಯಾಕ್ಷನ್ ಹೆಂಗೆ ಬರೀತೀರಿ ನೀವು? ಇಟ್ಸ್ ವೆರಿ ಸಿಂಪಲ್. ಈಗ ರಿಯಾಕ್ಟೆಂಟ್ ಸೈಡ್ ಇದ್ದರೆ ಏನಂತ ಹೇಳಿದೆ, ಮೈನಸ್ ಬರೀಬೇಕು. ಮೈನಸ್ ಹಾಫ್ ಆಫ್ ಡಿ ಎ ಡಿವೈಡೆಡ್ ಬೈ ಡಿ ಟಿ. ಸೊ ಈಗ ನಾನು ಬರಿಬೇಕಂತ ಹೇಳಿದರೆ, ಸಿ ಇಟ್ಸ್ ವೆರಿ ಸಿಂಪಲ್. 2a ಪ್ಲಸ್ 3b ವಿಲ್ ಗಿವ್ಸ್ ರೈಸ್ ಟು 4c ಪ್ಲಸ್ ಡಿ ಅಂತ ಕೊಟ್ಟಿದ್ದಾರೆ. ಸೊ ಇದ್ರದ್ದು ರೇಟ್ ಆಫ್ ರಿಯಾಕ್ಷನ್ ಬರೀರಿ ಅಂತ ಕೇಳಿದರೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬೇಸ್ಡ್ ಆನ್ ದಿಸ್ ಯು ಮೇ ಗೆಟ್ ದಿ ಸೋ ಮೆನಿ ಕ್ವಶನ್ಸ್. ಸೊ ರಿಯಾಕ್ಟೆಂಟ್ ಸೈಡ್, ರಿಯಾಕ್ಟೆಂಟ್ ಏನಾಗಿರ್ತದೆ, ಡಿಸ್ಅಪಿಯರ್ ಆಗ್ತದೆ. ಇಲ್ಲಿಂದ ಡಿಸ್ಅಪಿಯರ್ ಆಗಿ ಪ್ರಾಡಕ್ಟ್ ವಿಲ್ ಬಿ ಫಾರ್ಮ್. ಡಿಸ್ಅಪಿಯರ್ ಆಗಕತ್ತೈತೆ ಅಂತಂದರೆ, ಸೊ ವಿ ಶುಡ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಮೈನಸ್, ಹೌದಲ್ಲ? ಸೊ ದಿಸ್ ಇಸ್ ಡಿ ಎ ಡಿವೈಡೆಡ್ ಬೈ ಡಿ ಟಿ. This equal to minus 1 divided by 3 dB divided by dt, and this equal to product side, it's always positive. ಯಾಕಂದರೆ ಅದು ಅಪಿಯರ್ ಆಗ್ತದೆ, ಇದು ಡಿಸ್ಅಪಿಯರ್ ಆಗಿ this will be appear. So therefore this becomes 1 divided by 4 dc divided by dt, and equal to so d of d divided by dt. ಸೊ ಈಗೆಲ್ಲವೂ ಏನಿವು ರೇಟ್ ಆಫ್ ದಿ ರಿಯಾಕ್ಷನ್, ಹೌದಾ? ಸೊ ಡು ನಾಟ್ ಎಕ್ಸ್ಪ್ರೆಸ್ ದಿ ಎವರೇಜ್ ರೇಟ್ ಅಂತಂದರೆ ಇದು ಯಾವುದು ನೋಡಿ. ಸೊ ಮೈನಸ್ ಡಿ ಎ ಡಿವೈಡೆಡ್ ಬೈ ಡಿ ಟಿ, ಹೌದಾ? ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್. ದೆನ್ ಈಗ ಪ್ರಾಡಕ್ಟ್ ಸೈಡಲ್ಲಿ ಪಾಸಿಟಿವ್ ಕೊಡಬೇಕಾಗಿತ್ತು, ಅವ್ರು ಏನು ಕೊಟ್ಟಾರೆ, ಇಲ್ಲಿ ಮೈನಸ್ ಅಂತ ಕೊಟ್ಟಾರೆ. ಉಳಿದಿದ್ವೆಲ್ಲ ಕರೆಕ್ಟ್ ಇದಾವ? ಎಸ್, ದಿಸ್ ಇಸ್ ಆಲ್ಸೋ ಪಾಸಿಟಿವ್. ಈಗ ನೋಡಿ 3b ಅಂತ ಕೊಟ್ಟಿದ್ದಾರೆ, ಸೊ ಇಲ್ಲಿ 1/3 ಅಂತ ಆಗಬೇಕಿತ್ತು. ಕ್ಲಿಯರ್? ಸೊ ಇಲ್ಲಿ ಓಕೆ, ಐ ಮಿಸ್ ದಿಸ್. ಮೈನಸ್ 1/3 dB/dt ಆಗಬೇಕಿತ್ತು. ಸೊ ದೇರ್ ಫೋರ್ ಯಾವುದು ಕರೆಕ್ಟ್ ಇಲ್ಲ, ಈಗ B1 ಕರೆಕ್ಟ್ ಇಲ್ಲ. ಅದು ಏನಾಗಬೇಕು, ಕರೆಕ್ಟ್ ಆಗಬೇಕಂತ ಹೇಳಿದ್ರೆ, ಸೊ ಇಟ್ ಶುಡ್ ಬಿ ಪಾಸಿಟಿವ್. ಸೊ ದ ಪ್ರಾಡಕ್ಟ್ ಈಸ್ ಅಪಿಯರಿಂಗ್, ಸೊ ದೇರ್ ಫೋರ್ ಇಟ್ ಬಿಕಮ್ಸ್ ಪಾಸಿಟಿವ್. ಸೊ ದೇರ್ ಫೋರ್ ದ ಕರೆಕ್ಟ್ ಆನ್ಸರ್ ಈಸ್ ಬಿ. ಇಟ್ ಡಸ್ ನಾಟ್ ಎಕ್ಸ್ಪ್ರೆಸ್ ದ ಎವರೇಜ್ ರೇಟ್ ಆಫ್ ದಿ ರಿಯಾಕ್ಷನ್. ಸೊ ನೆಕ್ಸ್ಟ್ ಒನ್, ಫಾರ್ ದ ರಿಯಾಕ್ಷನ್ ದೇ ಗಿವನ್ ದಿಸ್ ರಿಯಾಕ್ಷನ್ ಆ್ಯಂಡ್ ದೇ ಗಿವನ್ ರೇಟ್ ಲಾ ಆಲ್ಸೋ A1 B1, ದ ಆರ್ಡರ್ ಆಫ್ ದಿ ರಿಯಾಕ್ಷನ್. ನಿಮಗೆ ಗೊತ್ತಿದೆ ಆರ್ಡರ್ ಆಫ್ ದಿ ರಿಯಾಕ್ಷನ್ ಅಂದರೆ ಆಲ್ರೆಡಿ ಓದಿದ್ದೀರಿ, ರಿವೈಸು ಮಾಡಿರ್ತೀರಿ. ಸಮ್ ಆಫ್ ದಿ ಪವರ್ಸ್ ಆಫ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸಿಗೆ ಏನಂತಾರೆ ನಾವು ಆರ್ಡರ್ ಅಂತೇವೆ. ಈಗ ಕಾನ್ಸಂಟ್ರೇಷನ್ ಎಷ್ಟೈತಿ, ಪವರು 1 + 1. 1 + 1 ಇತ್ತಂದರೆ ಯಾವುದದು, ಸೆಕೆಂಡ್ ಆರ್ಡರ್ ರಿಯಾಕ್ಷನ್. 1 + 1 = 2 ಅಂದರೆ ಸೆಕೆಂಡ್ ಆರ್ಡರ್. ದ ಆರ್ಡರ್ ಆಫ್ ದ ರಿಯಾಕ್ಷನ್ ಫಾರ್ ದಿ ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್ ಇನ್ ಅಲ್ಕಲೈನ್ ಮೀಡಿಯಮ್. ರಿಮೆಂಬರ್, ದೀಸ್ ಆರ್ ರಿಮೆಂಬರಿಂಗ್ ಬೇಸ್ಡ್ ಕ್ವಶನ್ಸ್. ಯು ಶುಡ್ ರಿಮೆಂಬರ್ ದಿ ಇಕ್ವೇಷನ್ಸ್. ನಾ ಆಲ್ರೆಡಿ ಹೇಳ್ದಂಗೆ ಎಕ್ಸಾಮ್ ಹಾಲಲ್ಲಂತೂ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ದೇರ್ ಫಾರ್ ಯು ಶುಡ್ ರಿಮೆಂಬರ್ ದ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಫಾರ್ ದಿ ಪರ್ಟಿಕ್ಯುಲರ್ ರಿಯಾಕ್ಷನ್ಸ್. ಸೊ ಈಗ ನೋಡಿರಿ, ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್ ಅಂದರೆ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್. This is an example for first order reaction. So then we go for the ninth question. So the ninth question is like this. Again it is very simple. The rate law equation for the reaction 2 plus A plus 2B gives rise to C plus D. So the rate R equal to K raised to K into A ಅಂತ ಕೇಳಿದರೆ, order with respect to B ಅಂತ ಕೇಳ್ತಾರೆ. ಸೊ ಈಗ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ಅಂತ ಹೇಳಿದರೆ, ಯು ಶುಡ್ ರಿಮೆಂಬರ್, ಈಗ ಜನರಲ್ ರಿಯಾಕ್ಷನ್, ಇದು ಪರ್ಟಿಕ್ಯುಲರ್ ರಿಯಾಕ್ಷನ್ ಅಂತೂ ಅಲ್ಲ. ಈ ಜನರಲ್ ಅಂತ ತೊಗೊಂಡ್ರೆ ನಾವು ಏನು ಬರಿತೀವಿ, ಸ್ಟೈಕೋಮೆಟ್ರಿಕ್ ಕೋಎಫಿಷಿಯಂಟ್ ನೋಡ್ಕೊಂಬಿಡಿ. ಸೊ ರೇಟ್ ಲಾ ಹೆಂಗೆ ಬರಿತೀವಿ ನೀವು, ಇದಕ್ಕೆ ಎ ಕೆ ರೇಸ್ ಟು ಸ್ಟೈಕೋಮೆಟ್ರಿಕ್ ಕೋಎಫಿಷಿಯಂಟ್. ಯಾವುದು ಇಲ್ಲಿ ಕೋಎಫಿಷಿಯಂಟ್ 1 ಐತಿ, ಅಲ್ಲಂದ್ರೆ 1. ಸೊ ಬಿ ಅಂತಂದರೆ ಕೋಎಫಿಷಿಯಂಟ್ ಎಷ್ಟೈತಿ, 2 ಐತಿ. ಸೊ ಈಗ ವಿತ್ ರೆಸ್ಪೆಕ್ಟ್ ಟು ಎ ಏನಾಯಿತು, ಆರ್ಡರು 1 ಆಯಿತು. ವಿತ್ ರೆಸ್ಪೆಕ್ಟ್ ಟು ಬಿ ಏನಾಕೈತಿ, ಆರ್ಡರ್ ಸೆಕೆಂಡ್ ಆರ್ಡರ್ ಆಗ್ತದೆ. ಯು ಶುಡ್ ರಿಮೆಂಬರ್ ಇಫ್ ದೇ ಗಿವನ್ ಇನ್ ಜನರಲ್ ದೇ ಗಿವನ್. ಕ್ಲಿಯರ್? ಓಕೆ. So the next one is thermal decomposition of HI ಅಂದರೆ hydrogen iodide on gold surface. Again this is remembering based question. So just you have to remember. ನೀವು ಆಲ್ರೆಡಿ ಓದಿರಿ, ಇದು ರಿವೈಸ್ ಅಲ್ಲ. ಸೊ ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್. ಈಗೇನದು, ಈಗ ನೋಡಿ 2HI ಅಂತಂದರೆ ಸರ್ ಇದ್ರದ್ದು ರೇಟ್ ಆರ್ಡರ್ ಹಿಂಗೆ ಬರಿತೀವಿ, ಏನು K is equal to ಕಾನ್ಸಂಟ್ರೇಷನ್ ಆಫ್ HI raised to 2 ಬರಿತೀವಿ. ಇದು ಸೆಕೆಂಡ್ ಆರ್ಡರ್ ಆಗಬೇಕಂತೂ ಅಲ್ಲ. ಯಾಕದು, ದಿಸ್ ಇಸ್ ನಾಟ್ ಅ ಥೆರಾಟಿಕಲ್. ನಾ ಆಲ್ರೆಡಿ ಟೋಲ್ಡ್ ದಟ್ ಆರ್ಡರ್ ಆಫ್ ದ ರಿಯಾಕ್ಷನ್ ಈಸ್ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ. ಸೊ ದೇರ್ ಫೋರ್ ದಿಸ್ ಈಸ್ an example for zero order reaction. You should remember. Next one, the radioactive disintegration is an example of. Remember, ನಿಮಗೆ ಪ್ರಾಬ್ಲಮ್ ಅಲ್ಲಾದರೂ ಕೊಡಲಿ, MCQ ಅಲ್ಲಾದರೂ ಕೊಡ್ರಿ, ವಾಟ್ ಎವರ್ ದೇ ಗಿವನ್,
wherever they given radioactive disintegration or radioactive decay. So these are examples for first order. Radioactive reaction ಎಲ್ಲ ಇರ್ತಾವ ಎಲ್ಲವೂ first order reaction, you should remember. ನೆಕ್ಸ್ಟ್ ಒನ್ ಎಕ್ಸಾಂಪಲ್ ಫಾರ್ ಫ್ರ್ಯಾಕ್ಷನಲ್ ಆರ್ಡರ್ ಅಂತ ಕೇಳಿದ್ದಾರೆ ನೋಡಿ. ಸೊ ಫ್ರ್ಯಾಕ್ಷನಲ್ ಆರ್ಡರ್ಗೆ ಎಕ್ಸಾಂಪಲ್ ಯಾವುದು? H2 + I2 ಗಿವ್ಸ್ ರೈಸ್ ಟು 2H. ನಾನು ಆಲ್ರೆಡಿ ಹೇಳಿದೆ. ಈಗ ನೀವು ಬರೀ ರಿಯಾಕ್ಟೆಂಟ್ ನೋಡಿದ್ರೆ ಇಲ್ಲಿ 1 ಐತಿ, ಇಲ್ಲಿ 1 ಐತಿ, ಸೊ 1 + 1 2 ಸೆಕೆಂಡ್ ಆರ್ಡರ್ ಅಂತ ಹೇಳ್ಬೋದಾ? ಅಲ್ಲ. ಸೊ ಇದು experimentally determined value, you should remember. Therefore this is an example for fractional order. Next one, the reaction when a concentration of the reactant is increased by 9 times, the rate increases by 3 times the order of the reaction ಅಂತ ಕೇಳಿದ್ದಾರೆ. ಸಿ ದಿಸ್ ಇಸ್ ವೆರಿ ವೆರಿ ಸಿಂಪಲ್. ನಾನು ಈಗೇನಿದು ಕ್ವಶನ್ ಏನು ಗೊತ್ತಾ, ನಿಮಗೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟಂಟು 9 ಟೈಮ್ಸ್ ಇನ್ಕ್ರೀಸ್ ಮಾಡ್ತೀವಿ, ರೇಟ್ ಆಫ್ ದ ರಿಯಾಕ್ಟಂಟು 3 ಟೈಮ್ಸ್ ಇನ್ಕ್ರೀಸ್ ಆಕ್ಕೈತಿ, ಹಾಗಿದ್ರೆ ಅದು ಯಾವ ಆರ್ಡರ್ ಅಂತ ಕೇಳಿದ್ದಾರೆ. ಈಗ ನಾವೊಂದು ಟ್ರಿಕ್ ಹೇಳ್ತಾರೆ, ನೆನ್ಪಿಟ್ಕೊಂಬಿಡಿ. ಸೊ ಈಗೇನಿದು ಕಾನ್ಸಂಟ್ರೇಷನ್ ಚೇಂಜ್ ಇನ್ ದ ರೇಟ್ ಆಫ್ ದ ರಿಯಾಕ್ಷನ್ ಯಾವುದು? ಈಗ ಕಾನ್ಸಂಟ್ರೇಷನ್ ಏನಾದರೂ 2 ಟೈಮ್ಸು 3 ಟೈಮ್ಸು ಚೇಂಜ್ ಆಗ್ಲಿಕ್ಕತ್ತಿತ್ತು, ಮತ್ತು ರೇಟ್ ಆಫ್ ದ ರಿಯಾಕ್ಷನ್ನು ಏನೂ ಚೇಂಜ್ ಆಗಿಲ್ಲ, ಆ್ಯಸ್ ಇಟ್ ಈಸ್ ಎಷ್ಟಿತ್ತು ಅಷ್ಟೇ ಇತ್ತಂತಂದರೆ ಅದು ಝೀರೋ ಆರ್ಡರ್ ರಿಯಾಕ್ಷನ್. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿರಿ, ಇವ್ರು ಹಿಂಗೆ ಕೊಟ್ಬಿಡ್ತಾರೆ, ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಈಸ್ ಇನ್ಕ್ರೀಸ್ಡ್ ಬೈ 3 ಟೈಮ್ಸ್ ದ ರೇಟ್ ಆಫ್ ದ ರಿಯಾಕ್ಷನ್ ಆ್ಯಸ್ ಇಟ್ ಈಸ್ ಅಂತ ಕೇಳಿದರೆ, ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್. ಹಾಗೆ ಇನ್ನೊಂದಿಷ್ಟು ಅಂತಂದರೆ, ಓಕೆ, ಸೊ ಸಿ, ಸೊ ಒನ್ ಮೋರ್ ಥಿಂಗ್ ಹಿಯರ್. ನೆಕ್ಸ್ಟ್, ಈಗ 2 ಟೈಮ್ಸು ಆಗಿದ್ದು ಇದು 2 ಟೈಮ್ಸ್ ಅಂದರೆ ಇದು ಎಷ್ಟು ಇನ್ಕ್ರೀಸ್ ಆಗ್ತದಲ್ಲ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟು, ರೇಟ್ ಆಫ್ ದ ರಿಯಾಕ್ಷನ್ನು ಅಷ್ಟೇ ಇನ್ಕ್ರೀಸ್ ಆದರೆ ಅದು ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಯಾವಾಗ ಆಗ್ತದಂದರೆ, ಈಗ ರೇಟ್ ಕಾನ್ಸ್ಟೆಂಟ್ ಏನಾದ್ರು 2 ಅಂದರೆ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟನ್ಸು 2 ಟೈಮ್ಸ್ ಆಗಿ ಇದು ರೇಟ್ ಕಾನ್ಸ್ಟೆಂಟ್ ಅದಕ್ಕಿಂತ ಡಬಲ್ ಆಗಿದ್ರೆ ಅದಕ್ಕೆ ಅವಾಗ ಏನಾಗ್ತದೋ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಆಗ್ತದೆ. ಹೌದಾ? ಈಗ ನೋಡಿ ಅವ್ರೇನು ಹೇಳಿದ್ದಾರೆ, ರಿಯಾಕ್ಟೆಂಟದ್ದು ರೇಟ್ ಎಷ್ಟು ಆಕೈತೆ ಅಂತ ಹೇಳ್ಯಾರ, 3 ಟೈಮ್ಸ್ ಆಗಿದೆ ಅಂತ ಹೇಳ್ಯಾರ. ಇನ್ನೊಂದು ಸರಿ ಕ್ವಶನ್ ನೋಡಿಬಿಡಿ, ವಾಟ್ ಇಟ್ ಈಸ್ ನೋಡಿ. ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಈಸ್ ಇನ್ಕ್ರೀಸ್ಡ್ ಬೈ 9 ಟೈಮ್ಸ್ ಆ್ಯಂಡ್ ದ ರೇಟ್ ಇನ್ಕ್ರೀಸಸ್ ಬೈ 3 ಟೈಮ್ಸ್ ಅಂತ ಕೇಳಿದ್ದಾರೆ. ಸೊ ದೇರ್ ಫೋರ್ ಏನಾಗ್ತದೆ ಇಲ್ಲಿ, ವಾಟ್ ಈಸ್ ದ ರಿಯಾಕ್ಷನ್ ಹಿಯರ್? ಸೊ ದಿಸ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಸೊ ನನಗೆ ಟ್ರಿಕ್ ಬೇಡ ಅಂತ ಹೇಳಿದರೆ ಯು ಜಸ್ಟ್ ಕ್ಯಾಲ್ಕುಲೇಟ್ ಲೈಕ್ ದಿಸ್. ಸೊ ರೇಟ್ 9 ಟೈಮ್ಸ್ ಕೇಳಿದರು, ಸೊ ಕಾನ್ಸಂಟ್ರೇಷನ್ ಎಷ್ಟು ಟೈಮ್ ಕೇಳಿದಾರೆ ಅವರು? 3 ಟೈಮ್ಸ್. ಸೊ ಈಗ 9 ಇಲ್ಲಿ 3 ಐತಿ, ಎಕ್ಸ್ ಇದು ಆರ್ಡರ್ ನಾವು ಕಂಡುಹಿಡಿತೀವಿ. ಈಗ ಇದು 3 ಇದ್ದಿದ್ದು 9 ಆಗಬೇಕಂದ್ರೆ ಏನು ಮಾಡಬೇಕು ನಾವು? ಡಬಲ್ ಮಾಡಬೇಕು, 3 × 3 ಮಾಡಬೇಕಂದ್ರೆ ಸ್ಕ್ವಯರ್ ಮಾಡಬೇಕು. ಸೊ x = 2. ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೇನೆ. ನೆಕ್ಸ್ಟ್ ಒನ್, ಫಾರ್ ಎ ಕೆಮಿಕಲ್ ರಿಯಾಕ್ಷನ್ A gives B, it is found that the rate of the reaction doubles when the concentration of the A is increased by 4 times the order of the reaction. ಈಗ ನೋಡಿ, ಈಗ ಬರ್ಕೊಂಬಿಡ್ಬೇಕು. ಈಗ ರೇಟ್ ಮತ್ತು ಇಷ್ಟು ರೇಟ್ ಎಷ್ಟು ಟೈಮ್ ಅಂತ ಹೇಳಿದಾರು? 2 ಟೈಮ್ಸ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಎ ಎಷ್ಟು ಅಂತ ಹೇಳಿದ್ದಾರೆ? 4 ಟೈಮ್ಸ್ ಅಂತ ಹೇಳಿದ್ದಾರೆ. ಸೊ ವಿ ಡೋಂಟ್ ನೋ ದಿ ವ್ಯಾಲ್ಯೂ ಆಫ್ ಎಕ್ಸ್. ಈಗ ಇಲ್ಲಿ 2 ಐತಿ, ಇಲ್ಲಿ 4 ಐತಿ, ಹೌದಾ? ಈಗ ನಮಗೇನು ಬೇಕಪ್ಪ, ಇದು 4 2 ಆಗಬೇಕು. ಯಾವಾಗ ಆಗ್ತದದು? ಇಫ್ ವಿ ಟೇಕ್ ದಿ ಹಾಫ್ ಅಂತ, ಅಂದರೆ ರೂಟ್ ತೊಗೊಂಡ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಆರ್ಡರ್. ಸೊ ದೇರ್ ಫಾರ್ x = ವಾಟ್ ಇಟ್ ಈಸ್? ಹಾಫ್. ಸೊ ಐ ಹೋಪ್ ಕ್ಲಿಯರ್. ಸೊ ಅವ್ರು ಏನು ಕೊಟ್ಟಿರ್ತಾರೆ ನೀಟಾಗಿ ಬರ್ಕೊಂಡು, ಬಟ್ ನಮ್ಗೆ ಇದು ಮತ್ತು ಇದು ಈಕ್ವಲ್ ಆಗಬೇಕು. ಸೊ ಇದು ಮತ್ತು ಇದು ಈಕ್ವಲ್ ಆಗಬೇಕಂದ್ರೆ ಇದನ್ನು ಡಿಕ್ರೀಸ್ ಮಾಡಬೇಕಂದ್ರೆ ಎಷ್ಟು ಡಿಕ್ರೀಸ್ ಮಾಡಿದರೆ ಬರ್ತದಲ್ಲ, ಸೊ ದಟ್ ವ್ಯಾಲ್ಯೂ ಈಸ್ ಕಾಲ್ಡ್ ಆಸ್ ಆರ್ಡರ್ ಆಫ್ ದಿ ರಿಯಾಕ್ಷನ್. ದೇರ್ ಫೋರ್ ದ ಆನ್ಸರ್ ಈಸ್ C, half. Next one, for the first order reaction the plot of ln R versus T gives the straight line with a slope equal to. ಈಗ 2 ಗ್ರಾಫ್ ಯು ಶುಡ್ ರಿಮೆಂಬರ್, 2 ಗ್ರಾಫ್. ಒಂದು log R versus T, ಇನ್ನೊಂದು log R0 ಡಿವೈಡೆಡ್ ಬೈ R versus T. ಇದು log R ln ಅಂತ ತಗೊಳ್ಳಿ, ಹೌದಾ? ಈಗ ಏನು ಕೇಳಿದ್ದಾರೆ ಅವರು? ಸ್ಟೇಟ್ ಲೈನ್ ವಿತ್ ಸ್ಲೋಪ್ ಅಂತ ಕೇಳಿದ್ದಾರೆ. ಅಂದರೆ ಲ್ಯಾನ್ ಆರ್ ವರ್ಸಸ್ ಟಿ ಅಂತಂದರೆ ಲಾಗ್ ಆರ್ ವರ್ಸಸ್ ಟಿ ತೊಗೊಂಡ್ರು ನೀವು. ಸೊ ಸ್ಲೋಪ್ ಏನಾಗ್ತದೆ? ಸ್ಲೋಪ್ ಈಸ್ ಈಕ್ವಲ್ ಟು -k ಆಗ್ತದೆ. ವಾಟ್ ಇಟ್ ಈಸ್? ದ ಸ್ಲೋಪ್ ಈಸ್ ಈಕ್ವಲ್ ಟು -k. ಸೊ ಅದೇ ಅವರು ಲಾಗ್ R0 ಡಿವೈಡೆಡ್ ಬೈ ಆರ್ ಅಂತ ಕೇಳಿದ್ರಂದರೆ ವಾಟ್ ಈಸ್ ಯುವರ್ ಸ್ಲೋಪ್? ಸ್ಲೋಪ್ ಈಸ್ ಈಕ್ವಲ್ ಟು k ಡಿವೈಡೆಡ್ ಬೈ 2.303. ಸೊ ದೇರ್ ಫಾರ್ ಲ್ಯಾನ್ ವರ್ಸಸ್ ಆರ್ ಇರೋದ್ರಿಂದ ವಾಟ್ ಈಸ್ ದ ಸ್ಲೋಪ್? ಸ್ಲೋಪ್ ಈಸ್ ಈಕ್ವಲ್ ಟು, ಸ್ಲೋಪ್ ಕೇಳೋರು, ಸ್ಲೋಪ್ ಈಸ್ ಈಕ್ವಲ್ ಟು ವಾಟ್ ಇಟ್ ಈಸ್? -k. Therefore the answer is D. So then we go for the 16th one. Again it is a very simple one, 16. Okay, see, the unit of the rate constant for the first order reaction.
ಈಗ ನಿಮಗೆ ಸರ್ ನನಗೆ ಎಲ್ಲದಕ್ಕೂ ರೇಟ್ ಆಫ್ ಕಾನ್ಸ್ಟೆಂಟ್ನ ನೆನ್ಪಿಟ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂತ ಹೇಳಿದರೆ, ಸೊ ಐ ವಿಲ್ ಗಿವ್ ಯು ದಿ ಒನ್ ಟ್ರಿಕ್ ಅಥವಾ ಜನರಲ್ ಫಾರ್ಮುಲಾ ಅಂತ ಹೇಳ್ತೇನೆ. ಸೊ ಏನದು? ಮೋಲ್ ಪರ್ ಲೀಟರ್ 1 ಮೈನಸ್ ಎನ್ ಪರ್ ಸೆಕೆಂಡ್. ಇದನ್ನಷ್ಟೇ ನೆನ್ಪಿಟ್ಕೊಳ್ಳಿ ನೀವು, ಹೌದಾ? ಸೊ ಇದನ್ನು ನೆನ್ಪಿಟ್ಕೊಂಡ್ರೆ ಅವ್ರು 100 ಆರ್ಡರ್ದು ಯೂನಿಟ್ ಕೇಳಿದರೆ ನೀವು ಬರೀಲಿಕ್ಕೆ ಬರ್ತದೆ ಅದು ನಿಮಗೆ. ಸೊ ಈಗ ನೋಡಿ ಏನು ಕೇಳಿದರು? ಫಸ್ಟ್ ಆರ್ಡರ್ ಅಂತ ಕೇಳಿದ್ರು, ಅಂದರೆ ಎನ್ ವ್ಯಾಲ್ಯೂ ಈಕ್ವಲ್ ಟು ಎಷ್ಟಾಯಿತು? 1 ಆಯ್ತು. ಸೊ ಈಗ ನಾನು ಬರೀತೀನಿ ಇಲ್ಲಿ ಮೋಲ್ ಪರ್ ಲೀಟರ್ 1 ಮೈನಸ್ 1 ಎಸ್. ಸೊ 1 ಮೈನಸ್ 1 ಅಂದರೆ 0. ಸೊ ಎನಿಥಿಂಗ್ ರೇಸ್ ಟು 0 ಅಂತಂದರೆ 1 ಇಂಟು ಪರ್ ಸೆಕೆಂಡ್ ಅಂತಂದರೆ ದಿಸ್ ಇಸ್ ಪರ್ ಸೆಕೆಂಡ್. ದೇರ್ ಫೋರ್ ದ ಯೂನಿಟ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ಪರ್ ಸೆಕೆಂಡ್. ಸೊ ನಿಮಗೆ ಸೆಕೆಂಡ್ ಆರ್ಡರ್ ಮತ್ತು 0 ಆರ್ಡರ್ ನಡುವೆ ಕನ್ಫ್ಯೂಷನ್ ಆಗ್ತದೆ. ಆವಾಗ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಬಿಡಿ ನೀವು. ಸೊ ಈಗ n ಈಕ್ವಲ್ ಟು 0 ಅಂತ ತೊಗೊಳ್ರಿ. n ಈಕ್ವಲ್ ಟು 0 ಅಂತ ತೊಗೊಂಡ್ರೆ, ಸೊ ನಾನು n ಈಕ್ವಲ್ ಟು 0 ಅಂತ ಹಾಕಿದಾಗ ಈಗ ವ್ಯಾಲ್ಯೂ ಏನಾಗ್ತದೆ? ಅದು ಮೋಲ್ ಪರ್ ಲೀಟರ್. ಸೊ 1 ಮೈನಸ್ 0 ಅಂತಂದರೆ ಇಟ್ಸ್ ಆಲ್ವೇಸ್ 0. ಸೊ ಆ್ಯಸ್ ಇಟ್ ಈಸ್ ಯು ಹ್ಯಾವ್ ಟು ರೈಟ್ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ಈಗ ನಾನು ಇದನ್ನು ಸೆಕೆಂಡ್ ಆರ್ಡರಿಗೆ ತೊಗೊಂಡೆ ಅಂತ ಹೇಳಿದರೆ n ಈಕ್ವಲ್ ಟು 2 ಬರ್ತದೆ, ಅಂದರೆ ಮೋಲ್ ಪರ್ ಲೀಟರ್ 1 ಮೈನಸ್ 2 ಆಗ್ತದೆ ಪರ್ ಸೆಕೆಂಡ್ ಆಗ್ತದೆ. ಸೊ ಈಗೇನಾಗ್ತದೆ? ಮೋಲ್ ಪರ್ ಲೀಟರ್ 1 ಮೈನಸ್ 1 ಪರ್ ಸೆಕೆಂಡ್ ಆಗ್ತದೆ. ಇಲ್ಲೇನಾಯಿತು? ಪರ್ ಮೋಲ್ -1 ಅಂತಂದರೆ ಗೆಟ್ ಕ್ಯಾನ್ಸಲ್, ಲೀಟ್ರ್ ಆಗ್ತದೆ ಪರ್ ಸೆಕೆಂಡ್. ಸೊ ದಿಸ್ ಈಸ್ ಫಾರ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ವೆರಿ ಸಿಂಪಲ್ ಇಟ್ ಈಸ್. ಯು ಶುಡ್ ಫಾಲೋ ದಿಸ್ ಟು ರಿಮೆಂಬರ್ ದಿ ರೇಟ್ ಆಫ್ ದಿ ರಿಯಾಕ್ಷನ್ಸ್. So next we go for the next question. For the reaction 2HI gives rise to H2 plus I2, which of the following reaction is correct? Rate of the reaction is correct ಅಂತ ಕೇಳಿದ್ದಾರೆ. ರೇಟ್ ಅಂತ ಮಿಸ್ ಆಗಿದೆ, ರೇಟ್ ಆಫ್ ದ ರಿಯಾಕ್ಷನ್ ಆಗಬೇಕಿತ್ತದು. ಓಕೆ, ಸೊ ನಿಮ್ಗೆ ಗೊತ್ತಿದೆ ಪ್ರಾಡಕ್ಟ್ ಸೈಡಲ್ಲಿ ಪಾಸಿಟಿವ್ ಇರ್ತದೆ, ರಿಯಾಕ್ಟೆಂಟ್ ಸೈಡಲ್ಲಿ ನೆಗೆಟಿವ್ ಇರ್ತದೆ. ಈಗ ನೋಡಿ ಡಿ ಆಫ್ ಮೈನಸ್ ಬರೆದಿದ್ದಾರೆ, ತಪ್ಪಾಯ್ತು. ಏನು ಬರಬೇಕಲ್ಲಿ? ಪಾಸಿಟಿವ್ ಬರಬೇಕು, ಹೋಯ್ತು. ನೆಕ್ಸ್ಟ್ ಇಲ್ಲಿ ಹಾಫ್ ಆಫ್ ಡಿ ಎಚ್ ಐ ಡಿವೈಡೆಡ್ ಬೈ ಡಿ ಟಿ ಬರ್ತಾರೆ, ಇಲ್ಲಿ ಡಿ ಎಚ್ ಟು ಡಿವೈಡೆಡ್ ಬೈ ಡಿ ಟಿ. ನೋಡಿ ಇಲ್ಲಿ ಪಾಸಿಟಿವ್, ಇಲ್ಲಿ ಪಾಸಿಟಿವ್. ಸೊ ದೇರ್ ಫಾರ್ ದ ಕರೆಕ್ಟ್ ಒನ್ ಈಸ್ ಬಿ. ಸಿ ಯಾಕಲ್ಲ ನೋಡ್ಕೊಂಬಿಡಿ. ಈಗ ನೋಡಿ -2 ಅಂತ ಬರ್ತದೆ, ಏನಾಗಬೇಕದು? 1 ಡಿವೈಡೆಡ್ ಬೈ 2 ಆಗಬೇಕು. ಸೊ ದೇರ್ ಫಾರ್ ದಿಸ್ ಇಸ್ ರಾಂಗ್. ಇಲ್ಲಿ ಡಿ ಐ ಬರೆದಿದ್ದಾರೆ, ವಾಟ್ ಇಟ್ ಈಸ್? ಡಿ ಐ ಡಿವೈಡೆಡ್ ಬೈ ಡಿ ಟಿ. ಸೊ ಪ್ರಾಡಕ್ಟ್ ಸೈಡ್ ಪಾಸಿಟಿವ್ ಇದೆ, ರಿಯಾಕ್ಟೆಂಟ್ ಸೈಡು ನೆಗೆಟಿವ್ ಇದೆ. ಸೊ ದೇರ್ ಫೋರ್ ಇಲ್ಲಿ ಎರಡೂ ಆನ್ಸರು ಕರೆಕ್ಟ್ ಆಗ್ತವೆ. ಬಿ ಮತ್ತು ಡಿ ಎರಡೂ ಆನ್ಸರು ಕರೆಕ್ಟ್ ಆಗ್ತದೆ. ಯು ಶುಡ್ ಗೋ ಥ್ರೂ ದಿಸ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಒನ್. ಸೊ ಇಲ್ಲಿ ಮೇ ಬಿ ಅದು ಮೈನಸ್ ಇರಬೇಕು, ನಾನೇನೋ ಮಿಸ್ಟೇಕ್ ಮಾಡಿದ್ದೀನಿ. ಸೊ ದೇರ್ ಫಾರ್ ದ ಕರೆಕ್ಟ್ ಆನ್ಸರ್ ಇಸ್ ಡಿ. ಓಕೆ, ಆನ್ಸರ್ ಡಿ ಇಟ್ ಈಸ್, ನಾಟ್ ಬಿ. ರಿಮೆಂಬರ್. ಸೊ ಇದು ಮೈನಸ್, ಇದು ದಿಸ್ ಇಸ್ ಮೈನಸ್. ಸೊ ನೆಕ್ಸ್ಟ್ ಒನ್ ಇಸ್ 18th ಅಲ್ಲಿ ನೋಡ್ಕೊರಿ. The reaction 2NO plus O2 will gives rise to 2NO2. The correct expression for the average rate of the reaction ಅಂತ ಕೇಳಿದ್ದಾರೆ. ಸೊ ಈಗ ಎವರೇಜ್ ರೇಟ್ ಆಫ್ ದಿ ರಿಯಾಕ್ಷನ್ ಅಂತ ಹೇಳಿದರೆ, ಸೊ ವಿಚ್ ಇಸ್ ಲೈಕ್ ದಿಸ್. ಯಾವುದಕ್ಕೆ ಬರ್ತದೆ ನೋಡಿ, ಈಗ ರಿಯಾಕ್ಟೆಂಟ್ ಸೈಡು ಮೈನಸ್ ಆಗಬೇಕು, ಅಂದರೆ 1/2 NO ಅಂತ ಆಗಬೇಕು. ಇಲ್ಲಿ ನೋಡಿರಿ ಏನಾಗಿತ್ತು, NO ಪಾಸಿಟಿವ್ ಬಂದುಬಿಟ್ಟದೆ, ರಾಂಗ್, ಇದು ಹೋಯ್ತು. ಮತ್ತು NO ಎಲ್ಲಿ ಪಾಸಿಟಿವ್ ಐತಿ? ಇಲ್ಲಿ ನೋಡಿರಿ ಪಾಸಿಟಿವ್ ಅಂತ ಐತಿ, ಇದು ಹೋಯ್ತು. ಸೊ ಈಗ ಉಳಿದಿದ್ದು ಯಾವುದು? O2 ರಿಯಾಕ್ಟೆಂಟ್ ಸೈಡ್ ಇದು ಏನು ಬರಬೇಕಿತ್ತು? ನೆಗೆಟಿವ್ ಬರಬೇಕು, ಇದು ಹೋಯಿತು. ಸೊ ವಾಟ್ ಈಸ್ ದ ಕರೆಕ್ಟ್ ಒನ್? 1/2 NO2 dt. ಸೊ ದೇರ್ ಫಾರ್ ದ ಕರೆಕ್ಟ್ ಆನ್ಸರ್ ಇಸ್ ಬಿ. ಈ ಥರ ಕ್ವಶನ್ ಕೇಳಿದರೆ ಸೊ ಯು ಕ್ಯಾನ್ ಈಸಿಲಿ ಆನ್ಸರ್ ದಿಸ್, ಹೌದಾ? ಸೊ ಈ ಥರನೇ ಕ್ವಶನ್ ಕೇಳಿ ಅಂತ ಅಂದ್ಕೊಳ್ಳೋಣ. ಸೊ ಬಟ್ ನೀವು ಫಿಸಿಕ್ಸ್ ನೋಡಿದರೆ ಸ್ವಲ್ಪ ಟಫ್ ಕೇಳಿದ್ರು ಅಂತ ಇತ್ತು. ನಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಕೆಮಿಸ್ಟ್ರಿಯಲ್ಲಿ ಕೇಳಲ್ಲ, ಯಾಕಂದರೆ ಲಾಸ್ಟ್ ಇಯರೇ ಇಶ್ಯೂ ಆಗಿತ್ತದು. ನೋಡೋಣ, ಹೋಪ್ ಫಾರ್ ದಿ ಬೆಸ್ಟ್. ಸೊ ಅಂತ ಏನು ಟಫ್ ಕೇಳಲ್ಲ, ನಿಮ್ಮ NCERT ಒಳಗೆ ಏನು ಅವೈಲೇಬಲ್ ಇರ್ತದೆ ಅದನ್ನೇ ಕೇಳ್ತಾರೆ. ನೀವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದನ್ನೇ ಏನು ಮಾಡಿದಿರಿ ಅದನ್ನು ನೀಟಾಗಿ ಓದ್ಕೊ. ಸೊ ಇನ್ ದ 19th question, in the reaction 2A plus B will gives rise to A to B. The reactant will be disappear at. Yes, this is most important. ಈಗ ನೋಡಿರಿ, ನಾನು ಇದನ್ನು ಕೊಟ್ಟಿರೋದನ್ನು ರಿಯಾಕ್ಷನ್ನ ಫಸ್ಟು ಬರ್ಕೊಂಬಿಡಿ. ಸೊ ಯಾವ ಥರ ಬರ್ಕೊಳ್ತೀರಿ ಅದನ್ನು ರಿಯಾಕ್ಷನ್ನ? ಐ ವಿಲ್ ಓಕೆ. ಸೊ ಹಿಯರ್ 2A plus B will gives rise to A to B ಅಂತ ಕೊಟ್ಟಿದ್ದಾರೆ. ಸೊ ಈ ಥರದ ಫಸ್ಟ್ ಕೆಲಸ ಏನು, ಈ ಥರ ಕೊಟ್ಬಿಟ್ರೆ ನಿಮಗೆ ರೇಟ್ ಆಫ್ ದ ರಿಯಾಕ್ಷನ್ ಕಂಪ್ಲೀಟಾಗಿ ಬರ್ಕೊಂಬಿಡಿ. ಫಸ್ಟು ನಾನು ಹೇಳಿದೆ ರೇಟ್ ಆಫ್ ದ ರಿಯಾಕ್ಷನ್ ಇಸ್ ಈಕ್ವಲ್ ಟು -half ಆಫ್ DA divided by DT. Clear? Plus minus of d of B divided by dt. So this is equal to plus side d of
A2 divided by B. ಸರ್ ಮತ್ತು ಇಲ್ಲಿ ದಿಸ್ ಇಸ್ ನಾಟ್ ಕಾಲ್ಡ್ ಆಸ್ ದಿ ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್. ಈ ಕಡೆ ಇದ್ರಷ್ಟೇ ಅದು ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್. ಸೊ ಇಲ್ಲಿ ಮತ್ತು 1/2 ಬರೆಯಲಿಕ್ಕೆ ಹೋಗಬೇಡ. ಸೊ ದಿಸ್ ಇಸ್ ಡಿ ಟಿ. ದಿಸ್ ಇಸ್ ರೇಟ್ ಆಫ್ ದಿ ರಿಯಾಕ್ಷನ್. ಕ್ವಶನ್ ಏನು ಕೊಟ್ಟಾರೆ ಸ್ವಲ್ಪ ನೋಡ್ಕೊಳ್ಳಿ ಇಲ್ಲಿ. What is the question? In the reaction 2A plus B will gives rise to A to B. The reactant will disappear at ಅಂತ ಕೇಳಿದ್ದಾರೆ. ಸೊ ರಿಯಾಕ್ಟಂಟ್ ಅಂತಂದರೆ ಇದು ಯಾವುದಪ್ಪ, ದಿಸ್ ಒನ್ 2A plus B. ಯಾವಾಗ ಅದು ರಿಯಾಕ್ಟೆಂಟ್ ಡಿಸಪಿಯರ್ ಆಗ್ತದೆ, ಟ್ವೈಸ್ ದಿ ರೇಟ್ ಆಫ್ ದಿ ಬಿ ವಿಲ್ ಡಿಸಪಿಯರ್ ಅಂತ ಹೇಳಿದ್ದಾರೆ. ಹಾಫ್ ಆಫ್ ದಿ ರೇಟ್ ಆಫ್ ದಿ ಬಿ ವಿಲ್ ಬಿ ಡಿಸಪಿಯರ್, ಅಥವಾ ಸೇಮ್ ರೇಟ್ ದಟ್ ಬಿ ವಿಲ್ ಡಿಸಪಿಯರ್, ಸೇಮ್ ರೇಟ್ ದಟ್ ಎ ಟು ಬಿ ವಿಲ್ ಡಿಸಪಿಯರ್ ಅಂತ ಕೇಳಿದ್ದಾರೆ. ಸೊ ಈಗ ರಿಯಾಕ್ಟೆಂಟ್ ಯಾವಾಗ ನೋಡಿ, ಈಗ ನಾನು ಹಿಂಗೆ ರಿಯಾಕ್ಷನ್ ಬರೆದಿದ್ದೀನಿ, ಯಾವುದು ರೇಟ್ ಆಫ್ ದಿ ರಿಯಾಕ್ಷನ್ ಬರೆದಿದ್ದೀನಿ. ಸೊ ಈಗ ನೋಡ್ಕೊಳ್ಳಿ. ಸೊ ಇವೆರಡು ವಾಟ್ ಇಟ್ ಇಂಡಿಕೇಟ್ಸ್, ದೀಸ್ ಟು ಆರ್ ಇಂಡಿಕೇಟ್ಸ್ ದ ರಿಯಾಕ್ಟೆಂಟ್. ಕ್ಲಿಯರ್? ಓಕೆ. ಸೊ ಈಗ ನೋಡಿ, ವಾಟ್ ಈಸ್ ದ ಕರೆಕ್ಟ್ ಆನ್ಸರ್? ಹೌ ಯು ಅನಲೈಸ್ ದಿಸ್? ಇಟ್ಸ್ ವೆರಿ ಸಿಂಪಲ್. ನೋಡಿ, ಈಗ ಬಿ ಐತಾ, ಬಿ ಇದು ಎಷ್ಟೈತಲ್ಲ ಇದ್ರದ್ದು ಹಾಫ್ ಆಫ್ ಏನೈತಿ, ಡಿ ಎ ಡಿವೈಡೆಡ್ ಬೈ ಡಿ ಟಿ ಐತಿ. ಸೊ ದೇರ್ ಫೋರ್ ಯುವರ್ ಆನ್ಸರ್ ಇಸ್ ದಿಸ್ ಒನ್, ಹಾಫ್ ದ ರೇಟ್ ವಿಲ್ ಬಿ ಡಿಸಪಿಯರ್ ಎಷ್ಟು ಆಗ್ತದಲ್ಲ ಅದ್ರ ಹಾಫ್ ಏನಾಗ್ತದೆ, ಇನ್ನೊಂದು ರಿಯಾಕ್ಟೆಂಟು ಡಿಸಪಿಯರ್ ಆಗ್ತದೆ. ಇದು 1 ಇದ್ದರೆ ಇದು ಹಾಫ್ ಆಕೈತಿ, ಇದು 2 ಇದ್ದರೆ ಇದು 1 ಆಕೈತಿ, ಲೈಕ್ ದಟ್. ಕ್ಲಿಯರ್? ಸೊ ದೇರ್ ಫಾರ್ ಆನ್ಸರ್ ಈಸ್ ಬಿ. ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೆ. ನೆಕ್ಸ್ಟ್ ಒನ್, ಹಾಫ್ ಲೈಫ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ 4 seconds ಆ್ಯಂಡ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಷನ್ ಇಸ್ ದಿಸ್ ಮಚ್. ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಆಫ್ಟರ್ 16 seconds. ಸೊ ಆ್ಯಕ್ಚುಲಿ ಈ ಥರ ನ್ಯೂಮೆರಿಕಲ್ಲು MCQ ಅಲ್ಲಿ ಕೇಳಬಾರ್ದು ಅಂತ ಇತ್ತು, ಬಟ್ ಸಿಂಪಲ್ ಆಗಿರೋ ನ್ಯೂಮೆರಿಕಲ್ನ ಕೇಳ್ಬೋದು. ಸೊ ಈ ನ್ಯೂಮೆರಿಕಲ್ ನಿಮಗೆ 3 marks ಕೇಳುವಂಥ ನ್ಯೂಮೆರಿಕಲ್ ಇದು. ನೋಡಿ, ನಾನು ಗಿವನ್ ಥಿಂಗ್ಸ್ ಎಲ್ಲ ಬರ್ಕೊಂಬಿಡಿ. ಟಿ ಹಾಫು 4 seconds ಅಂತ, ಇದು 45 ಅಲ್ಲಪ್ಪ, 4 seconds. R0 ಕೊಟ್ಟಿದ್ದಾರೆ, ಆರ್ ವ್ಯಾಲ್ಯೂ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಆಟ್ ವಾಟ್ 16 seconds. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಸ್ಟ್ ಕೆ ವ್ಯಾಲ್ಯೂ ಯು ಶುಡ್ ಕ್ಯಾಲ್ಕುಲೇಟ್. ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು ಯಾವುದು, ಫಸ್ಟ್ ಆರ್ಡರ್ ರಿಯಾಕ್ಷನಲ್ಲಿ. ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಎಕ್ಸಾಕ್ಟ್. ಅದು ಮತ್ತೆ ಆ್ಯಂಟಿಲಾಗ್ ಇದೆ, ಸೊ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಕ್ಲಿಯರ್? ಸೊ ಇಷ್ಟು ಬಂದದ ನಂದು ಆನ್ಸರು. ಸೊ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 0.0075 ಮೋಲಾರ್. ಸೊ ಈ ಥರ ಕ್ವಶನ್ಸು ನಿಮಗೆ 3 marks ಕೇಳಬೇಕು, ಬಟ್ MCQ ಅಲ್ಲಿ ಇದು ಒಂದು ಕ್ವಶನ್ ಕೇಳಿದ್ದಾರೆ. ಯಾವ ಡಿಸ್ಟಿಕ್ ಅಂತ ನಂಗೆ ನೆನಪಿಲ್ಲ. ಸೊ ಸಿ, ಓಕೆ, ಎಸ್. ಸೊ ನೆಕ್ಸ್ಟ್ ಒನ್, ಓಕೆ. ಸೊ ದಿಸ್ ಕಂಪ್ಲೀಟ್ಸ್ ದಿ MCQ. ಇದು 20 MCQ ಇದ್ದಾವೆ ಬೇರೆ ಬೇರೆ ಇದರಿಂದ. ಸೊ ಭಾಳ ಈಸಿ ಇರ್ತದೆ ನಿಮ್ಮದು ಕೆಮಿಕಲ್ ಕೈನೆಟಿಕ್ಸ್ MCQs. ಕ್ಲಿಯರ್? ಓಕೆ. ಸೊ ಬಟ್ ಸ್ವಲ್ಪ ಕಾನ್ಸೆಪ್ಟನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಈಗ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸಿಗೆ ಹೋಗ್ಬಿಡೋಣ. ಓಕೆ. ಸೊ ಮಾಲಿಕ್ಯುಲಾರಿಟಿ ಆಫ್ ದ ರಿಯಾಕ್ಷನ್ ಈಸ್ ಆಲ್ವೇಸ್ ಹೋಲ್ ನಂಬರ್. ನಿಮ್ಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟಫೇ ಆಗಲ್ರಿ, ಯಾಕಂದರೆ ಅಲ್ಲೇ ಆನ್ಸರ್ ಕೊಟ್ಟಿರ್ತಾರೆ. ಜಸ್ಟ್ ಯು ಹ್ಯಾವ್ ಟು ಒಂದು ಚೂರು ಥಿಂಕ್ ಮಾಡಿದರೆ, ಸೊ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಕರೆಕ್ಟ್ ಆನ್ಸರ್. ಇದರಲ್ಲಂತೂ ನೀವು ಮಾರ್ಕ್ಸ್ ಕಳ್ಕೊಳ್ಳೇಬಾರ್ದು, ಯಾಕಂದರೆ ವೆರಿ ಸಿಂಪಲ್ ಇಟ್ ಇಸ್. ರೇಟ್ ಆಫ್ ದ ರಿಯಾಕ್ಷನ್ ಅಟ್ ದ ಪರ್ಟಿಕ್ಯುಲರ್ ಮೊಮೆಂಟ್ ಆಫ್ ದ ಟೈಮ್ ಈಸ್ ಕಾಲ್ಡ್ ಆಸ್ ವಾಟ್, ಇನ್ಸ್ಟಂಟೇನಿಯಸ್, ರೈಟ್? ಇನ್ ಅ ಮಲ್ಟಿ ಸ್ಟೆಪ್ ಅಥವಾ ಕಾಂಪ್ಲೆಕ್ಸ್ ರಿಯಾಕ್ಷನ್, ರೇಟ್ ಆಫ್ ದ ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್. ನೋಡಿ, ಮಲ್ಟಿಪಲ್ ಸ್ಟೆಪ್ ಅಥವಾ ಕಾಂಪ್ಲೆಕ್ಸ್ ರಿಯಾಕ್ಷನಲ್ಲಿ ರೇಟ್ ಆಫ್ ದ ರಿಯಾಕ್ಷನ್ ಎಲ್ಲಿ ಡಿಪೆಂಡ್ ಇರ್ತದೆ ಅಂದರೆ, ಯಾವುದು ಸ್ಲೋ ಸ್ಟೆಪ್ ಇರ್ತದಲ್ಲ ಅಲ್ಲಿ ರೇಟ್ ಆಫ್ ದ ರಿಯಾಕ್ಷನ್ ವಿಲ್ ಬಿ ದೇರ್. ಮಾಲಿಕ್ಯುಲಾರಿಟಿ ಆಫ್ ದ ರಿಯಾಕ್ಷನ್, ಇಟ್ ಕ್ಯಾನಾಟ್ ಬಿ 0, ಇಟ್ ಕ್ಯಾನಾಟ್ ಬಿ ಫ್ರ್ಯಾಕ್ಷನ್, ಆರ್ ಇಟ್ ಕ್ಯಾನಾಟ್ ಬಿ ಮೋರ್ ದೆನ್ 3 ಅಂತ ಹೇಳಿದ್ದಾನೆ. ಅಲ್ಲಿ ಬ್ರಾಕೆಟಲ್ಲಿ ಯಾವ್ದು ಕೊಟ್ಟಿರ್ತಾರೆ, ಯು ಹ್ಯಾವ್ ಟು ರೈಟ್ ದಟ್ ಆನ್ಸರ್. ನೆಕ್ಸ್ಟ್, ಫಾರ್ ಡ್ಯಾಶ್ ಆರ್ಡರ್ ರಿಯಾಕ್ಷನ್ ಯೂನಿಟ್ಸ್ ಆಫ್ ಬೋತ್ ರೇಟ್ ಆ್ಯಂಡ್ ರೇಟ್ ಕಾನ್ಸ್ಟೆಂಟ್ ಆರ್ ಸೇಮ್. ಯಾವುದದು? 0 ಆರ್ಡರ್ ರಿಯಾಕ್ಷನ್. ನೆಕ್ಸ್ಟ್, half-life of dash order reaction is directly proportional to the initial concentration of the reactant. ನಾ ಆಲ್ರೆಡಿ ಹೇಳಿದೆ, ಟಿ ಹಾಫ್ ಈಸ್ ಇನ್ವರ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ R0 ಅಂತ, ಅಂದರೆ ದಟ್ ಈಸ್ ಫಾರ್ 0 ಆರ್ಡರ್ ರಿಯಾಕ್ಷನ್. ನಾ ಇಲ್ಲಿ ಬರೆದ್ಬಿಟ್ಟೆ ನೋಡ್ಕೊಳ್ಳಿ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಯು ಶುಡ್ ರಿಮೆಂಬರ್. ಈಗ 0 ಆರ್ಡರ್ ರಿಯಾಕ್ಷನ್ದಲ್ಲಿ ಇದು ಟಿ ಹಾಫ್ ಅಂದರೆ ಹಾಫ್ ಲೈಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಇನಿಷಿಯಲ್ ಕಾನ್ಸಂಟ್ರೇಷನ್, ಬಟ್ ರೇಟ್ ಆಫ್ ದ ರಿಯಾಕ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಇನಿಷಿಯಲ್ ಕಾನ್ಸಂಟ್ರೇಷನ್. ಯಾವುದ್ರದ್ದು? 0 ಆರ್ಡರ್ ರಿಯಾಕ್ಷನ್. ಅರ್ಥ ಆಯ್ತಾ? ಓಕೆ. ಸೊ ಈಗ ಫಸ್ಟ್ ಆರ್ಡರ್ ರಿಯಾಕ್ಷನ್ ಏನು? ಟಿ ಹಾಫ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್, ಬಟ್ ರೇಟ್ ಆಫ್ ದ ರಿಯಾಕ್ಷನ್ ಈಸ್ ಡಿಪೆಂಡ್ಸ್ ಅಪಾನ್ ದಿ ಇನಿಷಿಯಲ್ ಕಾನ್ಸಂಟ್ರೇಷನ್. ಉಲ್ಟಾ ಪಲ್ಟಾ ಯಾವುದಾದ್ರು ಒಂದು ನೆನ್ಪಿಟ್ಕೊಳ್ರಿ. ಸೊ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ರಿಮೆಂಬರ್ ಫಸ್ಟ್ 0 ಆರ್ಡರ್ ಆ್ಯಸ್ ವೆಲ್ ಆಸ್ ಫಸ್ಟ್. ಈಗ ನೋಡಿ, ಇಲ್ಲಿ ಟಿ ಹಾಫ್ ಡಿಪೆಂಡೆಂಟ್ ಐತಿ, ಬಟ್ ಫಸ್ಟ್ ಆರ್ಡರ್ದಾಗ ಟಿ ಹಾಫ್ ಇಂಡಿಪೆಂಡೆಂಟ್ ಐತಿ. ಇಲ್ಲಿ ರೇಟ್ ಆಫ್ ದ ರಿಯಾಕ್ಷನ್ ಇಂಡಿಪೆಂಡೆಂಟ್ ಐತಿ 0 ಆರ್ಡರ್ ರಿಯಾಕ್ಷನ್ಗೆ, ಇಲ್ಲಿ ರೇಟ್ ಆಫ್ ದ ರಿಯಾಕ್ಷನ್ ಡಿಪೆಂಡೆಂಟ್ ಇದೆ. ಅದು ಹೆಂಗೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ. ಓಕೆ. The temperature depends on the rate of the chemical reaction is explained by Arrhenius equation. ನಿಮ್ಗೆ ಗೊತ್ತಿದ್ದಿದೆ. The representation of the rate of the reaction in terms of concentration of the reactant is known as what? Rate la. Very simple one. Next one.
a catalyst which dash or energy of the activation which is decreases. Remember ನಮ್ಮ district ಧಾರವಾಡ district question paper ಕೇಳಿರೋ questions ಇದು. According to the collision theory the reactant molecules are assumed to be hard spheres ಅಂತ ನಿಮ್ಗೆ ಅದು NCERT ದಲ್ಲಿ ಇದೆ. Molecularity of the elementary reaction can be predicted only by theoretically. ಇದನ್ನು ನಾವು theoretically ಕ್ಯಾಲ್ಕುಲೇಟ್ ಮಾಡ್ಬೋದು molecularity, ಬಟ್ ಆರ್ಡರ್ನ ಎಕ್ಸ್ಪಿರಿಮೆಂಟಲ್ ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ಬೋದು. The Gibbs free energy of a reaction is not altered by the addition of catalyst. This is also there in your NCERT book. ಎಲ್ಲವೂ NCERT book ಇಲ್ಲಿರೋದೆ, ಯಾವುದು ಔಟ್ ಆಫ್ NCERT ತೆಗೆಯಲ್ಲ. For the reaction 2N2O5 gives rise to 4NO2 plus O2. The order of the reaction is ಫಸ್ಟ್ ಆರ್ಡರ್. ಸರ್ ಮತ್ತು ಇಲ್ಲಿ ರೇಸ್ ಟು 2 ಆಗ್ತದೆ, ದಿಸ್ ಇಸ್ ಸೆಕೆಂಡ್ ಆರ್ಡರ್ ಅಂತ ಅನ್ನಂಗಿಲ್ಲ. ನಾ ಹೇಳಿದ್ದೇನೆ ಇದು ಯಾವುದಪ್ಪ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ವ್ಯಾಲ್ಯೂ. ಕ್ಲಿಯರ್? ಓಕೆ. The reaction proceed with uniform rate throughout the order is called as zero order reaction. Half-life period for a zero order reaction is inversely proportional to the rate constant. The number of the collisions per second per unit volume of the reaction mixture is called as collision frequency. Dash of a reaction cannot be fraction molecularity ಗೊತ್ತಿದೆ. So NH4NO2 N2 is an elementary reaction. The molecularity is 1. Molecularity ಅಂತಂದ್ರೆ ಏನಪ್ಪ? The number of reacting species which are involved in the particular reaction. ಸೊ ಇದರಲ್ಲಿ ಯಾವುದು ರಿಯಾಕ್ಟಿಂಗ್ ಸ್ಪೀಸೀಸ್ ಇದು ಒಂದೇ ಐತಿ, ಇಲ್ಲಿ 2 ಅಂತ ಇದ್ರೆ molecularity 2 ಆಗ್ತಿತ್ತು. The reaction involving two different reactants in an elementary reaction can never be unimolecular reaction. ಅರ್ಥ ಆಯ್ತಾ? 2 different reactants ಇದ್ದರೆ ಅದು ಬೈಮೊಲಿಕ್ಯುಲರ್ ರಿಯಾಕ್ಷನ್ ಆಗ್ತದೆ. ಸೊ ದಟ್ ಈಸ್ ನಾಟ್ ಕಾಲ್ಡ್ ಆಸ್ ದಿ unimolecular reaction. So last question it is, the number of molecules taking part in the elementary reaction is called as what? Molecularity. Right? Okay. So only this much you have to practice, you have to revise. So definitely you are going to get the 13 out of 13 marks in this chemical kinetics chapter. ಅರ್ಥ ಆಯ್ತಾ? ಸೊ ನಾನು ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತಾರೆ, ನ್ಯೂಮೆರಿಕಲ್ ಟಾಪ್ 10 ನ್ಯೂಮೆರಿಕಲ್ ನೀವು ಆಲ್ರೆಡಿ ಬಿಡಿಸಿರ್ತೀರಿ ನನಗೆ ಗೊತ್ತಿದೆ. ಸೊ ಜಸ್ಟ್ ಬ್ರಷ್ ಅಪ್ ಮಾಡ್ಕೊಳ್ಳಿ. ಸೊ ನಾನು ಅದನ್ನು ಜಸ್ಟ್ ರಿವೈಸ್ ಮಾಡ್ತೇನೆ, ಯಾವ್ದು ರೀತಿ ಮಾಡಬೇಕು, ನೀವು ಏನು ಮಾಡಿದರೆ ಅಲ್ಲಿ ರಾಂಗ್ ಆಗ್ತದೆ ಅಂತ ಎಕ್ಸ್ಪ್ಲೇನ್ ಮಾಡಿರ್ತಾನೆ. ಸೊ ಜಸ್ಟ್ ಯು ಹ್ಯಾವ್ ಟು ಗೋ ಥ್ರೂ ದ್ಯಾಟ್ ಆ್ಯಂಡ್ ಯು ಶುಡ್ again revise all the concepts of chemical kinetics, all the questions. Definitely you are going to get the good marks in chemistry, tomorrow's chemistry exam. Clear? Okay, thank you, happy learning.